ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಚಾಪ್ಟರಿನ ಒಂದು ಅಂಕದ ಪ್ರಶ್ನೆಗಳು. ಇದು ಮೂರನೇ ಒಂದು ಆ, ಯೂನಿಟ್ ಟೆಸ್ಟ್ ಅಲ್ಲಿ ಬಂದಿರುವಂತ ಒಂದು ಚಾಪ್ಟರ್ ಆಗಿರುತ್ತದೆ. ಮೊದಲನೇದಾಗಿ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳನ್ನ ನಾವು ನೋಡ್ಬೇಕಾದ್ರೆ 1857ರ ಈ ಪ್ರತಿಭಟನೆಯನ್ನ ಏನಂತ ಕರೆದಿದ್ದಾರೆ ಅನ್ನೋದು ಕ್ವಶನ್ ಆ ರೀತಿ ಬರ್ಬೋದು. ಅದನ್ನ 1857ರ ಮಹಾ ಪ್ರತಿಭಟನೆಯನ್ನ ಭಾರತೀಯ ಇತಿಹಾಸಕಾರರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದಿದ್ದಾರೆ ಅಂತ ಹೇಳ್ಬಹುದು. ಮತ್ತೆ ಎರಡನೇ ಒಂದು ಕ್ವಶನ್ ಯಾವ ರೀತಿ ಬರ್ಬೋದು ಅಂದ್ರೆ ಇದು ಬ್ರಿಟಿಷರು ಅಂದ್ರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನ ಬ್ರಿಟಿಷರು ಏನೆಂದು ಕರೆದ್ರು ಅನ್ನೋದು ಕ್ವಶನ್ ಬರ್ತದೆ. ಇದಕ್ಕೆ ಉತ್ತರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನ ಬ್ರಿಟಿಷರು ಸಿಪಾಯಿ ದಂಗೆ ಎಂದು ಆ ಕರೆದ್ರು ಅಂತ ಹೇಳ್ಬಹುದು. ಹಾಗೆ ಮೂರನೇ ಒಂದು ಪ್ರಶ್ನೆಯನ್ನ ನಾವು ನೋಡಬಹುದು ಇಲ್ಲಿ ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯ ಮೂಲಕ ಯಾವ ಸಂಸ್ಥಾನಗಳನ್ನ ವಶಪಡಿಸಿಕೊಂಡರು ಅನ್ನೋದು ಕ್ವಶನ್ ಬರ್ಬೋದು. ಅಲ್ಲಿ ಉತ್ತರ ಸತಾರ, ಜೈಪುರ್, ಝಾನ್ಸಿ, ಉದಯ್ಪುರ್, ಸಂಬಲ್ಪುರ್ ಅಂತ ಬಂದಿದೆ. ಮತ್ತೆ ಅದನ್ನ ಇಲ್ಲಿ ವಶಪಡಿಸಿಕೊಂಡ್ರು, ಆ ಸಂಸ್ಥಾನಗಳನ್ನ ವಶಪಡಿಸಿಕೊಂಡ್ರು ಅಂತ ಅನ್ನೋದು ಉತ್ತರ ಬರಿಬೇಕಾಗ್ತದೆ. ಮತ್ತೆ ನಾಲ್ಕನೇ ಒಂದು ಕ್ವಶನ್ ಅನ್ನ ನಾವಿಲ್ಲಿ ನೋಡಬಹುದು. ಅದಕ್ಕೆ ಆನ್ಸರ್ ಇಲ್ಲಿ ಮಾತ್ರ ಕೊಡ್ಲಾಗಿದೆ. ಆ ಕ್ವಶನ್ ನಾವು ಮಾಡಿಕಬೇಕಾಗ್ತದೆ. ಇಲ್ಲಿ ಡಾಲ್ ಹೌಸಿಯು ಈ ಒಂದು ರಾಜ ಪದವಿಯನ್ನ ರದ್ದುಪಡಿಸಿದ ಯಾವ ಒಂದು ರಾಜ ಪದವಿಯನ್ನ ರದ್ದುಪಡಿಸಿದ ಅಂತ ಅನ್ನೋದು ಕ್ವಶನ್. ಅದು ತಂಜಾವೂರು ಮತ್ತು ಕರ್ನಾಟಕ ನವಾಬ ಆಗಿದ್ದ ರಾಜ ಪದವಿಯನ್ನ ರದ್ದುಪಡಿಸ್ತಾರಂತ ಹೇಳ್ಬಹುದು. ಮತ್ತೆ ಐದನೇ ಒಂದು ಕ್ವಶನ್, ಇಂಗ್ಲೆಂಡಿನಲ್ಲಿ ಯಾವ ಕ್ರಾಂತಿ ಪರಿಣಾಮದಿಂದ ದೇಶೀಯ ಕೈಗಾರಿಕೆಗಳು ಕುಸಿದವು ಅಂತ ಇಲ್ಲಿ ಕ್ವಶನ್ ಬರ್ತದೆ. ಇದಕ್ಕೆ ಇಂಗ್ಲೆಂಡಿನಲ್ಲಿ ಆದಂತ ಕೈಗಾರಿಕಾ ಕ್ರಾಂತಿಯ ಪರಿಣಾಮದಿಂದ ದೇಶೀಯ ಕೈಗಾರಿಕೆಗಳು ಕುಸಿದವು ಅಂತ ಅಲ್ಲಿ ಹೇಳ್ಬಹುದು ಅಂತ ಹೇಳ್ಬಹುದು. ಹಾಗೆ ಆರನೇ ಒಂದು ಕ್ವಶನ್ ಅನ್ನು ಯಾವ ರೀತಿ ಮಾಡ್ಬೇಕಂದ್ರೆ ಇಲ್ಲಿ ಬ್ರಿಟಿಷರು ಭಾರತೀಯರಿಂದ ಇನಾಮು ಭೂಮಿಯನ್ನ ವಶಪಡಿಸಿಕೊಳ್ಳಲು ಯಾವ ಆಯೋಗ ರಚಿಸಿದರು ಅಂತ ಇಲ್ಲಿ ಬರ್ತದೆ. ಬ್ರಿಟಿಷರು ಭಾರತೀಯರಿಂದ ಇನಾಮು ಭೂಮಿಯನ್ನು ವಶಪಡಿಸಿಕೊಳ್ಳಿಕ್ಕೆ ಇನಾಮು ಆಯೋಗ ಅಂತ ಒಂದು ರಚನೆ ಮಾಡ್ತಾರೆ. ಅದರ ಮೂಲಕ ಅದನ್ನ ಇನಾಮು ಭೂಮಿಯನ್ನ ವಶಪಡಿಸಿಕೊಳ್ಳಿಕ್ಕೆ ಒಂದು ಕಾರಣ ಆಯ್ತು ಅಂತ ಅಲ್ಲಿ ಹೇಳ್ಬಹುದು. ಇನ್ನೊಂದು ಕ್ವಶನ್, ಏಳನೇ ಒಂದು ಕ್ವಶನ್ ಇಲ್ಲಿ ಬರುವಂತದ್ದು ಯಾವುದು ಅಂದ್ರೆ ಇಲ್ಲಿ 1857ರ ಮಹಾದಂಗೆಗೆ ತತ್ಕ್ಷಣ ಕಾರಣ ಯಾವುದು? ಇದು ಸೆಪ್ಟೆಂಬರ್ 2021ರಲ್ಲಿ ಕೇಳಲಾಗಿದೆ. ಇದಕ್ಕೆ ಉತ್ತರ ರಾಯಲ್ ಎನ್ಫೀಲ್ಡ್ ರೈಫಲ್ಗಳ ಬಳಕೆ ಆದ್ದರಿಂದ ಇದು ತತ್ಕ್ಷಣ ಒಂದು ಕಾರಣ ಆಯ್ತು ಅನ್ನೋದು ತಿಳಿದು ಬರ್ತದೆ. ಹಾಗೆ ಇನ್ನೊಂದು ಕ್ವಶನ್ ಅನ್ನ ಇಲ್ಲಿ ನಾವು ಮಾದರಿ ಕ್ವಶನ್ ಇಲ್ಲಿ 2022ರಲ್ಲಿ ಬಂದಿರುವಂತದ್ದು. ಇದು ಕಾನ್ಪುರ್ ಬ್ರಿಟಿಷರ ವಿರುದ್ಧ ಸಿಡಿದದ್ದ ನಾಯಕ ಯಾರು ಅಂತ ಕ್ವಶನ್ ಇದೆ. ಇದಕ್ಕೆ ಉತ್ತರ ನಾನಾ ಸಾಹೇಬ್ ಅಂತ ಹೇಳ್ಬಹುದು. ಹಾಗೆ ಒಂಬತ್ತನೇ ಒಂದು ಕ್ವಶನ್ ಅಲ್ಲಿ ಇದು ಒಂಬತ್ತನೇ ಒಂದು ಪಾಯಿಂಟ್ಸ್ ಅನ್ನ ನಾವು ನೋಡ್ಬೋದು. ಇದು ಕ್ವಶನ್ ಯಾವ ರೀತಿ ಮಾಡ್ಬೇಕಂದ್ರೆ ಇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲತೆಗೆ ಕಾರಣ ಏನು ಅಂತ ಅನ್ನೋದು ತಿಳಿಸಿ ಅಂತ ಒಂದು 4 ಆಪ್ಷನ್ಸ್ ಅಲ್ಲಿ ಇದು ಒಂದು ಕೂಡ ಬರ್ತದಂತ ಹೇಳ್ಬೋದು. ಅದಕ್ಕೆ ಕಾರಣ ಮುಖ್ಯವಾಗಿ ಭಾರತವು ಒಬ್ಬ ಪ್ರಬಲ ನಾಯಕನನ್ನ ಹೊಂದಿರಲಿಲ್ಲ ಅಂತ ಅನ್ನೋದು. ಹಾಗೆ 10ನೇ ಕ್ವಶನ್ ಅನ್ನ ಇಲ್ಲಿ ನಾವು ನೋಡ್ಬೋದು. ಈ ಒಂದು ಭಾರತೀಯ ಸೈನಿಕರು ರಾಯಲ್ ಎನ್ಫೀಲ್ಡ್ ಬಂದೂಕುಗಳನ್ನ ಬಳಕೆ ಮಾಡ್ಲಿಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು ಏಕೆ ಅಂತ ಕ್ವಶನ್ ಬರ್ಬೋದು. ಇದು ಏಪ್ರಿಲ್ 2019ರಲ್ಲಿ ಇದನ್ನ ಕೇಳಲಾಗಿದೆ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಆ ಬಂದೂಕಿನಲ್ಲಿ ದನದ ಮತ್ತು ಹಂದಿಯ ಕೊಬ್ಬನ್ನ ಸವರಿದ್ದಾರೆಂಬ ವದಂತಿ ಹಬ್ಬಿರ್ತದೆ. ಅದಕ್ಕೋಸ್ಕರ ಈ ಬಳಕೆ ಮಾಡ್ಲಿಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಅದಕ್ಕೋಸ್ಕರ ಇದನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗ್ಲಿಕ್ಕೆ ಒಂದು ಕಾರಣ ಆಗ್ತದ, ತತ್ಕ್ಷಣ ಕಾರಣ ಆಗ್ತದಂತ ಇದು ಹೇಳ್ಬಹುದು. ಹಾಗೆ ಇಲ್ಲಿ ರಾಯಲ್ ಎನ್ಫೀಲ್ಡ್ ಬಂದೂಕುಗಳನ್ನ ಬಳಸುವುದನ್ನ ವಿರೋಧಿಸಿ ಬ್ರಿಟಿಷರು ಅಧಿಕಾರಿಯನ್ನ ಕೊಂದಂತ ವ್ಯಕ್ತಿ ಅಂದ್ರೆ ಕೊಂದಂತ ಹೋರಾಟಗಾರ ಯಾರು ಅಂತ ಹೇಳ್ಬೋದು. ಆತನನ್ನ ಗಲ್ಲಿಗೇರಿಸಲಾಯಿತು. ಆತ ಯಾರು ಅಂತ ಹೇಳ್ಬೋದು. ಈ ಮಂಗಲ್ ಪಾಂಡೆ ಅಂತ ಅದರ ಉತ್ತರವನ್ನ ನಾವು ನೋಡ್ಬೋದು.
ಅಂದ್ರೆ ಮಂಗಲ್ ಪಾಂಡೆಯನ್ನ ಏಕೆ ಗಲ್ಲಿಗೇರಿಸಲಾಯಿತು ಅನ್ನೋದು ಕ್ವಶನ್ ಬರ್ಬೋದು. ಇಲ್ಲಾಂದ್ರೆ ಯಾರನ್ನ ಗಲ್ಲಿಗೇರಿಸಲಾಯಿತು, ಯಾವ ಸಲ ಯಾವ ಒಂದು ಕಾರಣಕ್ಕಾಗಿ ಅಂತನೂ ಕೂಡ ಕ್ವಶನ್ ಬರ್ಬೋದು ಇದಕ್ಕೆ. ಅಂದ್ರೆ ರಾಯಲ್ ಎನ್ಫೀಲ್ಡ್ ಎಂಬ ಬಂದೂಕುಗಳನ್ನ ಬಳಸುವುದನ್ನ ವಿರೋಧ ವ್ಯಕ್ತಪಡಿಸ್ತಾನೆ ಯಾರು, ಮಂಗಲ್ ಪಾಂಡೆ. ಇದರಿಂದ ಬ್ರಿಟಿಷ್ ಅಧಿಕಾರಿಯನ್ನ ಆ ಸಂದರ್ಭದಲ್ಲಿ ಕೊಂದು ಹಾಕ್ತಾನೆ. ಅದರಿಂದ ಆಗಿ ಬ್ರಿಟಿಷರು ಏನ್ ಮಾಡ್ತಾರೆ, ಮಂಗಲ್ ಪಾಂಡೆಯನ್ನ ಗಲ್ಲಿಗೇರಿಸಲಾಗ್ತದೆ ಅಂತ ಹೇಳ್ಬೋದು. ಇದು 2019ರಲ್ಲಿ ಒಂದು ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂತದನ್ನ ನಾವು ನೋಡ್ಬೋದು. ಹಾಗೆ ಭಾರತೀಯ ಸೈನಿಕರು ಅಂದ್ರ 1857ರಲ್ಲಿ ದಂಗೆಯಲ್ಲಿ ಸಿಪಾಯಿಗಳು ಆ ಜನರ ವಿಶ್ವಾಸವನ್ನ ಕಳೆದುಕೊಳ್ಳಲಿಕ್ಕೆ ಕಾರಣ ಏನು ಅಂತ ಕ್ವಶನ್ ಕೇಳ್ಬಹುದು ಇದಕ್ಕೆ ಮುಖ್ಯ ಕಾರಣ ಭಾರತೀಯ ಸೈನಿಕರು ಲೂಟಿ ದರೋಡೆಗಳಲ್ಲಿ ಬಹಳಷ್ಟು ತೊಡಗಿಕೊಂಡಿದ್ದರಿಂದ 1857ರ ದಂಗೆಯಲ್ಲಿ ಸಿಪಾಯಿ ದಂಗೆಗಳು ಒಂದು ವಿಶ್ವಾಸವನ್ನ ಕಳೆದುಕೊಳ್ಳುತ್ತದೆ. ಅದಕ್ಕೆ ಇದೊಂದು ವಿಫಲತೆಗೆ ಕಾರಣ ಕೂಡ ಅಂತ ಹೇಳ್ಬಹುದು ಇದನ್ನು. ಯಾಕಂದ್ರೆ ಇದನ್ನು ಕೂಡ 2000 ಮಾರ್ಚ್ 2ರಲ್ಲಿ ಅಂದ್ರೆ ಈ 2019ರಲ್ಲಿ ಇದು ಕೇಳಿದಂತ ಒಂದು ಕ್ವಶನ್ ಅಂತ ಹೇಳ್ಬೋದು. ಹಾಗೆ 13ನೇ ಒಂದು ಕ್ವಶನ್ ಅನ್ನ ಯಾವ ರೀತಿ ಮಾಡ್ಬೇಕಂದ್ರೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ದಂಗೆ ಎದ್ದ ಸಿಪಾಯಿಗಳು ಆ ಯಾವ ಯಾರನ್ನ ಭಾರತದ ಚಕ್ರವರ್ತಿ ಎಂದು ಘೋಷಿಸಲಾಯಿತು. ಅಂದ್ರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ದಂಗೆ ಎದ್ದಂತ ಸಿಪಾಯಿಗಳು ಯಾರನ್ನ ಭಾರತ ಚಕ್ರವರ್ತಿ ಎಂದು ಘೋಷಿಸಿದರು. ಇದು ಉತ್ತರ ಏನಂದ್ರೆ 2ನೇ ಬಹದ್ದೂರ್ ಶಾಹನನ್ನ ಭಾರತ ಚಕ್ರವರ್ತಿ ಎಂದು ಘೋಷಿಸಿದರು ಅಂತ ಅಲ್ಲಿ ಹೇಳ್ಬಹುದು. ಹಾಗೆ ಇನ್ನೊಂದು ಕ್ವಶನ್ ಅನ್ನ ನಾವು ಇಲ್ಲಿ ನೋಡಬಹುದು. 1957ರ ದಂಗೆಯಲ್ಲಿ ಕಾನ್ಪುರ್ ನಾನಾ ಸಾಹೇಬನಿಗೆ ಸಹಾಯ ಮಾಡಿದಂತ ಸಹಾಯಕ ಯಾರು ಅಂತ. ಇದರಲ್ಲಿ ಮುಖ್ಯವಾಗಿ ಇದು ಉತ್ತರ ಅಂದ್ರೆ ತಾತ್ಯಾ ಟೋಪಿ ಅಂತ ಅಲ್ಲಿ ಹೇಳ್ಬಹುದು. ಇನ್ನೊಂದು 15ನೇ ಒಂದು ಕ್ವಶನ್ ಅನ್ನ ನಾವು ಇಲ್ಲಿ ನೋಡ್ಬೋದು. ಝಾನ್ಸಿಯಲ್ಲಿ ಬ್ರಿಟಿಷ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ವಿರುದ್ಧ ದಂಗೆ ಎದ್ದ ನಾಯಕಿ ಯಾರು ಅಂತ ಅಲ್ಲಿ ಹೇಳ್ಬೋದು. ಅಂದ್ರೆ ಆ ಹೆಸರೇ ಸೂಚಿಸುವಂತೆ ಝಾನ್ಸಿ ಅಂತ ಬಂದಾಗ ಲಕ್ಷ್ಮೀಬಾಯಿ ಅಂತ ಅಲ್ಲಿ ಬರ್ತದೆ. ಅದ್ರ ಉತ್ತರ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಅಲ್ಲಿ ಹೇಳ್ಬಹುದು. ಯಾಕಂದ್ರೆ ಇದು ಆ ಸಂದರ್ಭದಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ವಿರುದ್ಧ ಮೊದಲ ಒಂದು ದಂಗೆ ಎದ್ದ ನಾಯಕಿ ಅಂತ ಅಲ್ಲಿ ಹೇಳ್ಬಹುದು. ನಮ್ಮ ಕರ್ನಾಟಕದಲ್ಲಿ ಆದ್ರೆ ಇಲ್ಲಿ ಏನಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇಲ್ಲಿ 16ನೇ ಒಂದು ಕ್ವಶನ್ ಅನ್ನ ನಾವು ನೋಡ್ಬೋದು. ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಕಂಪನಿಯ ಆಡಳಿತ ಯಾವಾಗ ಒಂದು ಕೊನೆಗೊಂಡಿತು, ಮತ್ತೆ ಅದು ಯಾರಿಗೆ ವರ್ಗಾವಣೆ ಆಯಿತು ಅನ್ನೋದು ಕ್ವಶನ್ ಕೇಳ್ಬಹುದು. ಈಸ್ಟ್ ಇಂಡಿಯಾ ಕಂಪನಿ 1858ರಲ್ಲಿ ಕೊನೆಗೊಳ್ಳುತ್ತದೆ. ಮತ್ತೆ ಯಾರಿಗೆ ಅಂದ್ರೆ ಬ್ರಿಟಿಷ್ ಸಾಮ್ರಾಜ್ಞಿಗೆ ವರ್ಗಾವಣೆಗೊಳ್ತದೆ ಅಂತ ಹೇಳ್ಬೋದು. ಅಂದ್ರೆ ಏನಾಗ್ತದಂದ್ರೆ ಅಲ್ಲಿ ಕಂಪನಿಯಿಂದ ಕ್ರೌನಿಗೆ ವರ್ಗಾವಣೆ ಅಂತ ಕರೆಯುವಂತದನ್ನ ಮಾಡ್ತಾರೆ ಇದನ್ನು. ಮತ್ತೆ 17ನೇ ಒಂದು ಕ್ವಶನ್ ಅನ್ನು ನಾವಿಲ್ಲಿ ನೋಡಬಹುದು. 1858ರ ಬ್ರಿಟಿಷ್ ರಾಣಿ ಘೋಷಣೆಯನ್ನ ಏನೆಂದು ಕರೆಯಲಾಯಿತು ಅಂತ. ಅಂದ್ರೆ ಭಾರತೀಯ ಮಹಾಸನ್ನದ್ದು ಅಂತ ಅದನ್ನ ಕರೆಯಲಾಯಿತು ಅಂತ ಅಲ್ಲಿ ಹೇಳ್ಬೋದು. ಇನ್ನೊಂದು ಕ್ವಶನ್ ಲಾಸ್ಟ್ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತ ಒಂದು ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ, ಈ ಒಂದು ಮಂಗಲ್ ಪಾಂಡೆ ಯಾವ ಸೈನಿಕ ಪಡೆಯಲ್ಲಿ ಇದ್ದನು ಅಂತ ಅನ್ನೋದು ಕ್ವಶನ್ ಬರ್ತದೆ. ಈ ಮಂಗಲ್ ಪಾಂಡೆ ಬ್ಯಾರಕ್ಪುರ ಒಂದು ಸೈನಿಕ ಪಡೆಯಲ್ಲಿ ಇದ್ನ ಅನ್ನೋದು ಇಲ್ಲಿ ತಿಳಿದು ಬರ್ತದೆ ಅಂತ ಹೇಳ್ಬೋದು.